ಭಾರತೀಯ ಸೇನೆ ದಾಳಿಗೀಡಾದ ಸ್ಥಳಗಳಲ್ಲಿ ಒಮರ್ ಅಬ್ದುಲ್ಲಾ ಪರಿಶೀಲನೆಗೆ ಮುಂದಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಸಿಎಂ, ಹಾಗಾಗಿ ಸದ್ಯ ಪರಿಸ್ಥಿತಿಯ ಅವಲೋಕನ ಮಾಡೋದಕ್ಕೆ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದಾರೆ. ಉಧಂಪುರದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಒಮರ್ ಅಬ್ದುಲ್ಲಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿಯೇ ಪಾಕ್ ನಿರಂತರವಾಗಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾಯಿತು. ಹಾಗಾಗಿ ಹಲವು ಕಡೆ ಅಲ್ಲಿ ಕಾರುಗಳು ಜಖಮ್ ಆಗಿದ್ದನ್ನ ಗಮನಿಸ್ತಾ ಇದ್ವಿ. ನಾಗರಿಕರು ಕೂಡ ಕೆಲ ಹೊತ್ತು ಆತಂಕದಲ್ಲಿದ್ರು, ಏನಾಗ್ತಾ ಇದೆ ಅಂತ. ಬಹುತೇಕರು ಮಾತನಾಡ್ತಾ ಇದ್ರು, ಇಲ್ಲ ಬಾಂಬ್ ಬ್ಲಾಸ್ಟ್ ಆಗಿರುವ ಶಬ್ದ ಕೇಳೋದಕ್ಕೆ ಸಿಕ್ತು, ಸೈರನ್ ಶಬ್ದ ಕೇಳೋದಕ್ಕೆ ಸಿಕ್ತು, ಬ್ಲ್ಯಾಕ್ಔಟ್ ಆಯಿತು, ಏನಾಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ ನಮಗೆ ಅಂತ. ಸೊ ಹಾಗಾಗಿ ಸದ್ಯ ದಾಳಿಗೀಡಾಗಿರುವಂತಹ ಸ್ಥಳಗಳ ಸ್ಥಿತಿಗತಿ ಹೇಗಿದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ, ಅವಲೋಕನ ಮಾಡೋದಕ್ಕೆ ಸ್ವತಃ ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್, ಎಕ್ಸಾಕ್ಟ್ಲಿ ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಸಿಎಂ ಸ್ಥಳಕ್ಕೆ, ಅಂದ್ರೆ ಹಾನಿಗೀಡಾಗಿರುವ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇರುವಂತಹ ದೃಶ್ಯ. ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಆ ಭದ್ರತೆಯ ಮಧ್ಯದಲ್ಲೇ ನಿನ್ನೆ ರಾತ್ರಿ ಎಲ್ಲೆಲ್ಲಿ ಹಾನಿಯಾಗಿದೆಯಲ್ಲ, ಎಲ್ಲೆಲ್ಲಿ ಬುಲೆಟ್ಗಳು ಬಿದ್ದಿತ್ತಲ್ಲ, ಎಲ್ಲೆಲ್ಲಿ ಕಾರು ಹಾನಿಯಾಗಿದೆಯಲ್ಲ, ಯಾವ ಮನೆಗಳಿಗೆ ಹಾನಿ ಆಯ್ತಲ್ಲ, ಆ ಪರಿಸ್ಥಿತಿಯ ಅವಲೋಕನ ಮಾಡೋ ಸಲುವಾಗಿ ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರ ಸಿಎಂ ಸದ್ಯ ಸ್ಥಳಕ್ಕೆ ಧಾವಿಸಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ಆರ್ಟಿಕಲ್ 370 ರದ್ದಾದ ಬಳಿಕ ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಎಲ್ಲವೂ ಕೂಡ ಸಹಜ ಅನ್ನುವಂತಹ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇತ್ತು. ಸಂವಿಧಾನ ತಿದ್ದುಪಡಿ ಜಸ್ಟ್ 370 ರದ್ದಾದ ಬಳಿಕವೂ ಕೂಡ ಅಲ್ಲೇನಾ ಸಮಸ್ಯೆಗಳು ಆಗ್ಬಿಡುತ್ತಾ ಅಂತ ಅಂದ್ರೆ ಜಸ್ಟ್ ಇರುವಂತಹ ಒಂದಷ್ಟು ಅಂಶಗಳನ್ನ ನಾವು ಗಮನಿಸ್ತಾ ಹೋದ್ವಿ. ತಾತ್ಕಾಲಿಕ ಅನ್ನುವಂತಹ ಅಂಶವನ್ನ ತೆಗೆದು ಹಾಕಿದ ಬಳಿಕ ಆರ್ಟಿಕಲ್ 370 ರದ್ದಾದ ಬಳಿಕ ಸಹಜ ಸ್ಥಿತಿಯಲ್ಲಿದ್ದಂತಹ ಕಾಶ್ಮೀರದಲ್ಲಿ ಈಗ ಇಂಥ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇದೆ. ಚಂಡೀಗಢದಲ್ಲೂ ಕೂಡ ಮತ್ತೆ ಮೊಳಗಿದೆ ಸೈರನ್ ಅನ್ನೋದ್ರ ಡೀಟೇಲ್ಸ್ ಇದು. ಬಾಲ್ಕನಿಗಳಿಂದ ದೂರ ಇರುವಂತೆ ಜನರಿಗೆ ಸೂಚನೆ ನೀಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ದಾಳಿ ನಡೆಯೋ ಸಾಧ್ಯತೆ ಇದೆ. ಹಾಗಾಗಿ ಮನೆ ಬಿಟ್ಟು ಜನ ಆಚೆ ಬರಬೇಡಿ, ಬಾಲ್ಕನಿಗಳಲ್ಲಿ ನಿಂತ್ಕೊಡ್ಬೇಡಿ, ಮನೆಯೊಳಗಡೆನೆ ಇರಬೇಕು ಅಂತ ನಾಗರಿಕರಿಗೆ ಸೇನೆ ಸೂಚನೆ ಕೊಡ್ತಾ ಇದೆ. ವಾಯುಸೇನೆ ನೆಲೆಯಿಂದ ಸೈರನ್ ಮೊಳಗಿದೆ. ಯಾವ ಕ್ಷಣಕ್ಕಾದ್ರೂ ಏನ್ ಬೇಕಾದ್ರೂ ಆಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅಂದ್ರೆ ಮನೆಯಲ್ಲೇ ಇರಬೇಕು. ಮನೆ ಬಿಟ್ಟು ಆಚೆ ಬರೋ ಹಾಗಿಲ್ಲ, ಕಿಟಕಿ ಹತ್ರ ನಿಂತ್ಕೊಳ್ಳೋ ಹಾಗಿಲ್ಲ, ಬಾಲ್ಕನಿ ಕಡೆ ನಿಂತ್ಕೊಳ್ಳೋ ಹಾಗಿಲ್ಲ. ದಯವಿಟ್ಟು ಆದಷ್ಟು ಎಲ್ಲವನ್ನ ಕೂಡ ಕ್ಲೋಸ್ ಮಾಡಿಕೊಂಡು ಮನೆಯಲ್ಲೇ ಇರಬೇಕು ಅಂತ ಸೇನೆ ಈಗ ನಾಗರಿಕರಿಗೆ ಸೂಚನೆ ಕೊಡ್ತಾ ಇದೆ. ಸೊ ಆ ಮೂಲಕ ಚಂಡೀಗಢದಲ್ಲಿ ಮತ್ತೊಮ್ಮೆ ಸೈರನ್ ಶಬ್ದ, ಜನರಿಗೆ ಸೂಚನೆ ರವಾನೆ ಆಗಿದೆ ಸೇನೆ ಕಡೆಯಿಂದ. ಯಾವ ಕ್ಷಣಕ್ಕೆ ಏನ್ ಬೇಕಾದ್ರೂ ಆಗುತ್ತೆ, ಅದನ್ನ ಎದುರಿಸೋದಕ್ಕೆ ಸಿದ್ಧರಿರಬೇಕು ಅಂದ್ರೆ ಅದಕ್ಕೆ ಜನರ ಸಹಕಾರ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಜನ ಮನೆ ಬಿಟ್ಟು ಆಚೆ ಬರಬೇಡಿ, ಬಾಲ್ಕನಿಯಲ್ಲಿ ನಿಂತ್ಕೊಳ್ಬೇಡಿ, ಕಿಟಕಿ ಹತ್ರ ನಿಂತ್ಕೊಳ್ಬೇಡಿ, ಎಲ್ಲವನ್ನ ಕೂಡ ಕ್ಲೋಸ್ ಮಾಡಬೇಕು. ಕಿಟಕಿ ಬಾಗಿಲು ಕ್ಲೋಸ್ ಮಾಡಿ ಮನೆಯಲ್ಲೇ ಇರಿ ಆದಷ್ಟು. ಆ ಮೂಲಕ ಸಹಕಾರ ಕೊಡಿ ಅಂತ ಸೇನೆ ಸೂಚನೆ ಕೊಟ್ಟಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ನಾಗರಿಕರು ಕೂಡ ಸೇನೆಯ ಜೊತೆಗೆ ಕೈ ಜೋಡಿಸಬೇಕು. ಸೇನೆ ಏನ್ ಹೇಳುತ್ತೋ ಅದನ್ನ ಪಾಲನೆ ಮಾಡಲೇಬೇಕಾಗುತ್ತೆ ಸದ್ಯ ಇಂಥ ಸನ್ನಿವೇಶಗಳು ಎದುರಾದಂತಹ ಸಂದರ್ಭದಲ್ಲಿ. ಸೊ ಅಲ್ಲಿಗೆ ಆಪರೇಷನ್ ಸಿಂಧೂರ ಮುಕ್ತಾಯ ಆಗಿಲ್ಲ. ಬದಲಾಗಿ ಯಾವ ಕ್ಷಣಕ್ಕಾದ್ರೂ ಮತ್ತೆ ಅದು ಮುಂದುವರಿಯುವಂತಹ ಸಾಧ್ಯತೆ, ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಗಡಿ ಭಾಗದಲ್ಲಿ ಆಗ್ತಾ ಇದೆ. ಮತ್ತೊಂದು ಕಡೆ ಮೂರು ಸೇನೆಯ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಪ್ರಾರಂಭ ಆಗುತ್ತೆ. ನಿನ್ನೆ ನಡೆದಿರುವಂತಹ ಕಾರ್ಯಾಚರಣೆ, ರಾತ್ರಿಯ ಕಂಪ್ಲೀಟ್ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನ ಕೂಡ ಅಧಿಕೃತವಾಗಿ ಸೇನೆ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಹಳ ಕುತೂಹಲ. ನಿನ್ನೆ ರಾತ್ರಿ ಯಾವ ರೀತಿಯ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಮಾಡಿದೆ ಅದು ಅಧಿಕೃತವಾಗಿ ಸುದ್ದಿಗೋಷ್ಠಿಯ ಮೂಲಕ ಜನರ ಮುಂದೆ ಇಡುವಂತಹ ಪ್ರಯತ್ನ ಕೂಡ ಆಗುತ್ತೆ. ಸೊ ಹಾಗಾಗಿ ಎಲ್ಲರ ಚಿತ್ತ ಸುದ್ದಿಗೋಷ್ಠಿಯತ್ತ. ಅದಕ್ಕೂ ಮುನ್ನ ಸಭೆ ಇರುತ್ತೆ. ರಾಜನಾಥ್ ಸಿಂಗ್ ಅವರು ಮೂರು ಸೇನೆಗಳ ಮುಖ್ಯಸ್ಥರ ಜೊತೆಗೆ ಸಭೆ ಮಾಡ್ತಾರೆ. ನಿನ್ನೆ ಆಗಿರುವ ದಾಳಿ ಪ್ರತಿದಾಳಿ, ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅದೆಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಈ ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರು ಪಡೆದುಕೊಳ್ತಾರೆ. ಆ ಬಳಿಕ ಸುದ್ದಿಗೋಷ್ಠಿ ಇರುತ್ತೆ. ಆ ಸುದ್ದಿಗೋಷ್ಠಿಯ ಮೂಲಕ ಜನರ ಮುಂದೆ ರಾತ್ರಿ ಇಡೀ ಆಗಿರುವ ಆಪರೇಷನ್ ಸಿಂಧೂರ 2.0 ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನ ಕೂಡ ಜನರ ಮುಂದೆ ಇಡುವ ಪ್ರಯತ್ನ ಆಗುತ್ತೆ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇಂಚಿಂಚು ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ರಾತ್ರಿಯಿಂದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಒಂದು ದೇಶಕ್ಕೆ
ಒಬ್ಬ ನಾಯಕ ಅಥವಾ ಆತನ ನಾಯಕತ್ವ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರು ಸಾರಿ ಸಾರಿ ಇಡೀ ಜಗತ್ತಿಗೆ ಹೇಳ್ತಿದ್ದಾರೆ. ಯಾಕಂದ್ರೆ ಇಂಥ ತುರ್ತು ಪರಿಸ್ಥಿತಿ ಅಥವಾ ಯುದ್ಧದ ಸನ್ನಿವೇಶಗಳು ಈ ತರ ನಾಗರಿಕರ ಮೇಲೆ ಅಟ್ಯಾಕ್ ಆಗುತ್ತೋ, ಯಾವುದೋ ಒಂದು ದೇಶ ಯುದ್ಧಕ್ಕೆ ಬರುತ್ತೆ ಅಂದ್ರೆ ಅದನ್ನ ಸರಿಯಾಗಿ ಹಂತಗಳಲ್ಲಿ ನಿಭಾಯಿಸುವ ಶಕ್ತಿ ಇರುತ್ತೆ ದೇಶಕ್ಕೆ. ಬಟ್ ಅದನ್ನ ನಾಯಕ ಯಾವ ರೀತಿ ಹ್ಯಾಂಡಲ್ ಮಾಡ್ತಾನೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ಮೂರೂ ಸೇನೆಗಳಿಗೆ ಫ್ರೀ ಹ್ಯಾಂಡ್ ಕೊಡೋ ಮೂಲಕ 26 ಅಮಾಯಕರ ಜೀವ ಏನು ಹೋಗಿತ್ತಲ್ಲ, ಸೊ ಅವರ ಸಾವಿಗೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮೂರೂ ಸೇನೆಗಳು ಒಗ್ಗೂಡಿ ಕಾರ್ಯಾಚರಣೆಯನ್ನ ಮಾಡಿತ್ತು. ಅದಾದ ಬಳಿಕ ಎಲ್ಲವೂ ಮುಗಿತಾ ಇಲ್ಲ. ನಮ್ಮ ದೇಶದಲ್ಲೂ ಕೂಡ ಅದು ಗೊತ್ತಿತ್ತು. ಸರ್ಕಾರದ ಮಟ್ಟದಲ್ಲೂ ಸೇನೆಯ ಮಟ್ಟದಲ್ಲೂ ಕೂಡ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರು. ಯಾವ ಕ್ಷಣಕ್ಕಾದ್ರೂ ಪಾಕಿಸ್ತಾನ ಮತ್ತೊಮ್ಮೆ ಅಟ್ಯಾಕ್ ಮಾಡಬಹುದು ಅಂತ. ಸೊ ಅದನ್ನ ಎದುರಿಸುವುದಕ್ಕೂ ಕೂಡ ಸಿದ್ಧತೆಗಳು ಆಗ್ತಾ ಇತ್ತು. ಆ ಸಿದ್ಧತೆಗಳಿಗೆ ಪೂರಕವಾಗಿ ನಿನ್ನೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲೇ ಸರಿಯಾಗಿ ಅದನ್ನ ನಿಭಾಯಿಸುವಂತ ವಿಚಾರಕ್ಕೆ ಭಾರತೀಯ ಸೇನೆ ಯಶಸ್ವಿ ಕೂಡ ಆಗಿದ್ದನ್ನ ನಾವು ಗಮನಿಸಿದ್ವಿ. ಬಟ್ ನಮ್ಮ ಟಾರ್ಗೆಟ್ ಉಗ್ರರ ನೆಲೆಗಳು, ಪಾಕಿಸ್ತಾನದ ಟಾರ್ಗೆಟ್ ನಾಗರಿಕರ ನೆಲೆಗಳು. ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದಕ್ಕೆ ಮುಂದಾದ್ರು, ಬಟ್ ಅದು ಸಾಧ್ಯ ಆಗಲಿಲ್ಲ. ಇದ್ದಕ್ಕಿದ್ದಂತೆ ಅಷ್ಟು ಮಿಸೈಲ್ಗಳನ್ನ ಹೊಡೆದು ಹಾಕುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಯಿತು. ಪ್ರಮುಖವಾಗಿ ಅದಕ್ಕೆ ಸಹಕಾರಿಯಾಗಿದ್ದು ಅಂದ್ರೆ ಸುದರ್ಶನ ಶಕ್ತಿ. ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು, ಎಲ್ಲೇ ಈ ಸುದ್ದಿಗಳನ್ನ ಕೇಳ್ತೀವಿ ಅಂತ ಆದ್ರೂ ಪ್ರಮುಖವಾಗಿ ಕಿವಿಗೆ ಕೇಳೋದಕ್ಕೆ ಸಿಗ್ತಾ ಇರುವಂತಹ ಒಂದು ಶಬ್ದ ಅಂದ್ರೆ ಅದು ಸುದರ್ಶನ ಶಕ್ತಿ. ಭಾರತದ ವಿರುದ್ಧ ಕರೆ ಕೊಟ್ಟ ಅಲ್ ಖೈದಾ ಉಗ್ರ ಸಂಘಟನೆ ಪಾಕಿಸ್ತಾನದ ವಿರುದ್ಧ ದಾಳಿಗೆ ಅಲ್ ಖೈದಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಅಂತೆ. ಅದ್ರ ಬುದ್ಧಿ ತೋರಿಸ್ತಾ ಇದೆ. ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಅಲ್ ಖೈದಾ ಪ್ಲಾನ್ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಭಾರತಕ್ಕೆ ದಾಳಿ ಮಾಡುವ ಬೆದರಿಕೆ ಹಾಕಿದೆ ಅಂತೆ ಅಲ್ ಖೈದಾ. ಯಾವ ಬೆದರಿಕೆಗೂ ಬಗ್ಗಲ್ಲ. ಭಾರತದ ವಿರುದ್ಧ ಈ ರೀತಿ ಕರೆ ಕೊಟ್ಟಿದೆ ಅಂತೆ ಅಲ್ ಖೈದಾ ಉಗ್ರ ಸಂಘಟನೆ. ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತಿದ್ದೀರಿ, ಇದನ್ನ ಸಹಿಸೋ ಮಾತೇ ಇಲ್ಲ ಅಂತ ಅಲ್ ಖೈದಾ ಉಗ್ರ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಭಾರತದ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಅಲ್ ಖೈದಾ ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ. ಉಗ್ರ ಸಂಘಟನೆಗಳೇ ಆಕ್ರೋಶ ವ್ಯಕ್ತಪಡಿಸ್ಬೇಕು, ಅವರು ದಾಳಿಗೆ ಪ್ಲಾನ್ ಮಾಡ್ಕೊಳ್ಬಹುದು. ಬಟ್ ಅಲ್ಲಿನ ಸರ್ಕಾರ ಆಗ್ಲಿ ಅಲ್ಲಿನ ಸೇನೆ ಆಗ್ಲಿ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಕಾರಣ ಅವ್ರ ಬೆಂಬಲಕ್ಕೆ ನಿಂತ್ಕೊಳ್ಬೇಕಾಗಿರೋದೇ ಉಗ್ರ ಸಂಘಟನೆಗಳು. ಅವರ ಶಕ್ತಿ ಅಂದ್ರೆ ಈ ಉಗ್ರ ಸಂಘಟನೆಗಳು. ಅವ್ರಿಗೆ ನೆಲೆ ಕೊಟ್ಟಿರೋದು ಆ ಪಾಕಿಸ್ತಾನ. ಹಾಗಾಗಿ ಅವ್ರ ಜೊತೆಗೆ ನಿಂತ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಉಗ್ರ ಸಂಘಟನೆಗಳಿಗಿದೆ. ಈಗ ಅಲ್ ಖೈದಾ ಉಗ್ರ ಸಂಘಟನೆ ಅಂತ ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ನೆಲೆಗಳನ್ನೇ ಧ್ವಂಸ ಮಾಡ್ಬಿಟ್ಟಿದೀವಿ. ಇನ್ನಿದ್ಯಾವ ಲೆಕ್ಕ? ಇವ್ರು ವಾರ್ನಿಂಗ್ ಕೊಟ್ಟ ತಕ್ಷಣ ಭಯ ಆಗುತ್ತಾ? ಖಂಡಿತ ಇಲ್ಲ. ಪಾಕಿಸ್ತಾನನೇ ಭಯ ಬೀಳ್ಬೇಕು. ಕಾರಣ ಪಾಕಿಸ್ತಾನದ ಮೇಲೆ ಇವರೇ ಅಟ್ಯಾಕ್ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಆಲ್ರೆಡಿ ಅಲ್ಲಿನ ಹಮಾಸ್ ಉಗ್ರರು ಅಲ್ಲಿನ ಸೇನೆಯನ್ನ ವಶಪಡಿಸಿಕೊಂಡಿದ್ದಾರಂತೆ. ಅವರ ಕೈ ವಶದಲ್ಲಿ ಸೇನೆ ಇದೆ. ಅವರ ಅಣತಿಯಂತೆ ದಾಳಿಗಳಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಪಾಕಿಸ್ತಾನದ ನಾಗರಿಕರನ್ನ ನೆನಪು ಮಾಡ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಸರ್ಕಾರ ಜೊತೆಗಿಲ್ಲ, ಸೇನೆ ಕಾಪಾಡುತ್ತೆ ಅನ್ನುವಂಥ ಭರವಸೆ ಇಲ್ಲ. ಆಯ್ಕೆ ಮಾಡಿರುವಂತಹ ಜನನಾಯಕರು ಕಣ್ಣೀರು ಹಾಕ್ತಾರೆ ಅಂದ್ರೆ ಅಲ್ಲಿನ ನಾಗರಿಕರು ಯಾರ ಹತ್ರ ಹೋಗೋದಕ್ಕೆ ಸಾಧ್ಯ? ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಿತ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಚೀನಾ ಕೂಡ ಕೈ ಕೊಟ್ಟಿದೆ ಅಂತೆ. ಅತಿ ದೊಡ್ಡ ಶಾಕ್ ಇದು. ಚೀನಾ ನಾನಿದ್ದೀನಿ ಅಂತಿತ್ತು, ಬಟ್ ಅತಿ ದೊಡ್ಡ ಶಾಕ್ ಕೊಡ್ತಾ ಇದೆ. ಭಾರತ ಪಾಕ್ ಸಂಘರ್ಷಕ್ಕೆ ಎಂಟ್ರಿ ಕೊಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಚೀನಾ ಹೇಳ್ಬಿಟ್ಟಿದೆ. ಈ ವಿಚಾರದಲ್ಲಿ ಮಾತನಾಡಕ್ ಹೋಗಲ್ಲ, ಸೈಲೆಂಟ್ ಆಗ್ಬಿಡ್ತೀವಿ. ಚೀನಾ ಈ ರೀತಿ ಹೇಳ್ತಾ ಇರೋದು. ಸಂಘರ್ಷದ ಬದಲು ಚರ್ಚೆಯ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ. ಯಾವ ಚರ್ಚೆನೂ ಇಲ್ಲ. ಭಾರತ ಪಾಕಿಸ್ತಾನ ಎರಡಕ್ಕೂ ಕೂಡ ಚೀನಾ ಈ ರೀತಿ ಸಲಹೆ ಕೊಡ್ತಾ ಇದೆಯಂತೆ. ಮಿತ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಆ ಮೂಲಕ ಚೀನಾ ಕೈ ಕೊಡೋ ಮೂಲಕ ಬಿಗ್ ಶಾಕ್ ಕೊಡ್ತಾ ಇದೆ. ಯುದ್ಧದ ಸನ್ನಿವೇಶಗಳನ್ನ ಅಥವಾ ಅಟ್ಯಾಕ್ಗಳನ್ನ ಸಹಿಸೋದಿಲ್ಲ ಅಂತ ಚೀನಾ ಹೇಳ್ತಾ ಇತ್ತು. 13 ರಾಷ್ಟ್ರಗಳು ಭಾರತದ ಜೊತೆಗೆ ಇದ್ರೆ ಚೀನಾ ಇಲ್ಲ, ಪಾಕಿಸ್ತಾನದ ಬೆಂಬಲಕ್ಕೆ ನಾವು ಅಂತ ಹೇಳ್ತಾ ಇತ್ತು. ಆದ್ರೆ ಯಾಕೋ ಆ ಬೆಂಬಲವನ್ನ ವಾಪಸ್ ಪಡೆದುಕೊಂಡಂಗೆ ಕಾಣಿಸ್ತಾ ಇದೆ ಚೀನಾ. ಮಾತುಕತೆಯ ಮೂಲಕ ಪರಿಸ್ಥಿತಿಯನ್ನ ಬಗೆಹರಿಸಿಕೊಳ್ಳಿ, ಹಾಗಾಗಿ ನಾನು ಎರಡೂ ಕಡೆ ಇಲ್ಲ ಅನ್ನೋ ರೀತಿಯಲ್ಲಿ ತಟಸ್ಥ ನಿಲುವನ್ನ ತಾಳಿದೆ ಚೀನಾ ಅನ್ನೋದು ಬಹಳ ಸ್ಪಷ್ಟ. ಆ ಮೂಲಕ ಯಾವೊಂದು ರಾಷ್ಟ್ರವೂ ಕೂಡ ಪಾಕಿಸ್ತಾನದ ಜೊತೆಗೆ ಇಲ್ಲ. ಯಾವ ದೇಶನೂ ಸಹಿಸಲ್ಲ ಬಿಡಿ. ಭಯೋತ್ಪಾದಕ ಚಟುವಟಿಕೆಗಳಿಗೆ ಕುಮ್ಮಕ್ ನೀಡೋದು, ಪೋಷಣೆ ಮಾಡೋದು ಯಾವ ದೇಶನೂ ಸಹಿಸಲ್ಲ. ಕಾರಣ ಒಂದು ದೇಶದ ಅವನತಿಗೆ ಕಾರಣ ಆಗುವುದು ಇದೇ ಉಗ್ರ ಸಂಘಟನೆಗಳು. ಅದಕ್ಕೆ ನೆಲೆ ಕೊಡ್ತೀರಿ, ಅದನ್ನ ಪೋಷಣೆ ಮಾಡ್ತೀರಿ ಅಂತ ಆದ್ರೆ ಯಾರು ಕೂಡ ಅದಕ್ಕೆ ಬೆಂಬಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಚೀನಾ ಕೂಡ
ಈ ಸಪೋರ್ಟನ್ನು ವಾಪಸ್ ಪಡೆದುಕೊಂಡಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಶಾಕ್ ಕೊಟ್ಟಿದೆ. ಬಟ್ ತಟಸ್ಥ ನಿಲುವು. ಚೀನಾಗೆ ಭಾರತವನ್ನ ಕೂಡ ಎದುರು ಹಾಕೊಳ್ಳೋಕ್ಕಾಗಲ್ಲ. ಪಾಕಿಸ್ತಾನದ ಜೊತೆಗೆ ನಿಲ್ಲಲೇಬೇಕಾದಂತ ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿತ್ತು. ಬಟ್ ಯಾಕೋ ಆ ಅನಿವಾರ್ಯತೆಯ ಪರಿಸ್ಥಿತಿನ ಬಿಟ್ಟು ಕೂಡ ಆಚೆ ಬಂದಂಗೆ ಕಾಣಿಸ್ತಾ ಇದೆ ಚೀನಾ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾತ್ರಿ ಆಗಿರುವ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಹಾನಿಯಾಗಿರುವ ಪ್ರದೇಶಗಳ ಅವಲೋಕನ ಮಾಡ್ತಿದ್ದಾರೆ. ಇಲ್ಲೇ